ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ವಿಶಾಲ್ ಮಾರ್ಟ್ಗೆ ಬಂದಿದ್ದೀನಿ. ಏನೇನೆಲ್ಲ ಇದೆ ಅಂತ ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ. ತುಂಬ ವರ್ತಿಯಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಸಿಂಗಲ್ ಟಾಪ್ಸ್ ಅಂತಲೇ ಹೇಳ್ತಾರಲ್ವ, ಸೊ ಸಿಂಗಲ್ ಟಾಪನ್ನು ನೋಡಿದ್ವಿ, ಜೀನ್ಸ್ ಟಾಪ್ ನೋಡಿದ್ವಿ, ಆಫ್ ಟಾಪು, ಜೀನ್ಸ್ ಟಾಪು, ಶಾರ್ಟು, ಲಾಂಗ್ಸು ಎಲ್ಲ ಥರದ್ದು ಕೂಡ ಅಲ್ಲಿ ವಿಶಾಲ್ ಮಾರ್ಟಲ್ಲಿದೆ. ಬೇಗ ಹೋಗಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ನಮ್ಮ ಬ್ಯಾಂಗ್ಳೂರಲ್ಲೇ ಇದ್ದಾವೆ, ಎಷ್ಟೊಂದು ವಿಶಾಲ್ ಮಾರ್ಟ್ ಇದ್ದಾವೆ. ಸೊ ನಿಮ್ಮ ನಿಯರ್ ಆಗಿರ್ತಕ್ಕಂತಹ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ವಿಶಾಲ್ ಮಾರ್ಟಿಗೆ ಹೋಗಿಬಿಟ್ಟು ನೀವು ಅಲ್ಲಿ ಪರ್ಚೇಸ್ ಮಾಡಿ. ತುಂಬ ವರ್ತಿದೆ. ಆಮೇಲೆ ಜಾಸ್ತಿ ಪ್ರೈಸು ಅಂತ ಇಲ್ಲ, ಕಡಿಮೆ ಪ್ರೈಸು ಅಂತಲೇ ಇಲ್ಲ, ನಮ್ಮ ಮೀಡಿಯಮ್ ಆಗಿ ಇದೆ ಅಂತಲೇ ಹೇಳ್ಬೋದು. ನಾನು ಕೂಡ ತೊಗೊಂಬಂದಿದ್ದೇನೆ. ಅದು ಲಾಸ್ಟಲ್ಲಿ ಕೂಡ ಏನೇನು ತೊಗೊಂಬಂದಿದ್ದೇನೆ ಅಂತಲೂ ಕೂಡ ನಿಮಗೆ ಶೇರ್ ಮಾಡ್ತೇನೆ. ಇದು ಬಾಯ್ಸ್ದು, ಗರ್ಲ್ಸ್ದು ಎಲ್ಲ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೇನೆ. ಇದು ಗರ್ಲ್ಸ್ ಸ್ಲಿಪ್ಪರ್ಸು, ಆಮೇಲೆ ಬಾಯ್ಸ್ ಡ್ರೆಸ್ ಕೂಡ ಇದೆ ಅಲ್ಲಿ ಅವೈಲಬಲು. ಇದು ಸ್ಲಿಪ್ಪರ್ಸ್ ನೋಡಿ ಎಷ್ಟು ಚಂದವಾಗಿದೆ. ಆಮೇಲೆ ಜೀನ್ಸ್ಗೆ, ಆಮೇಲೆ ಸ್ಯಾರಿ ಎಲ್ಲಕ್ಕೂ ಕೂಡ ಹಾಕ್ಕೋಬೋದು, ಆ ಥರ ಕೂಡ ಇದೆ. ಇದು ನೋಡಿದ ತಕ್ಷಣ ನನಗಂತೂ ಎಲ್ಲ ತೊಗೋಬೇಕು ಅನ್ನಿಸ್ತು, ಅಷ್ಟು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇವಾಗ ಸ್ವೆಟರ್ಸು ಕೂಡ ಅಷ್ಟೇ ಸಖತ್ತಾಗಿದ್ದಾವೆ ಅಲ್ಲಿ. ಸ್ವೆಟರ್ಸ್ ಅಂದರೆ ಇವಾಗ ಚಳಿಗಾಲ ಅಲ್ವಾ, ಸೊ ಚಳಿಗಾಲದಲ್ಲಿ ಸ್ವೆಟರ್ಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸು ಕೂಡ ಅಷ್ಟೊಂದು ಜಾಸ್ತಿ ಇಲ್ಲ, ಲೈಟಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಕೂಡ ಇದೆ ನೋಡಿ. ಇದು ಸ್ಲಿಪ್ಪರ್ಸು, ಇವೆಲ್ಲ ಒಳಗೆ ಹಾಕ್ಕೊಳ್ಳೋದು ಕೂಡ ಸ್ಲಿಪ್ಪರ್ಸ್ ಇದೆ ಅದರೊಳಗೆ. ನಾನು ಕೂಡ ಯಾವಾಗೋ ತೊಗೊಂಡಿದ್ದೆ ಒಳಗೆ ಹಾಕೊಂಡಿರೋ ಸ್ಲಿಪ್ಪರ್ಸು ಕೂಡ. ಈ ಸಲ ಅಲ್ಲ, ಅಲ್ಲಿ ತೊಗೊಂಡಿರಲಿಲ್ಲ, ಜುಡಿಯೋದಲ್ಲಿ ತೊಗೊಂಡಿದ್ದೆ. ಈ ವಿಶಾಲ್ ಮಾರ್ಟಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹೋಗಿರೋದು ನಾನು. ಸೊ ಹಾಗಾಗಿ ಯಾವ್ದಾದ್ರು ಸಿಗುತ್ತೋ ಎಲ್ಲ ಅದು ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಸ್ಯಾಂಪಲ್ಸ್ ಇದೆ, ಅಲ್ಲಿ ಹೋದಾಗ ಸಖತ್ತಾಗಿ ಕಾಣಿಸ್ತವೆ. ಕೆಲವೊಂದು ವಿಡಿಯೋದಲ್ಲಿ ಅಷ್ಟು ಚೆಂದ ಕಾಣಿಸಲ್ಲ, ರಿಯಲ್ ಆಗಿ ನೋಡಿದಾಗ ಮಾತ್ರ ಅಲ್ಲಿ ಚೆಂದ ಕಾಣಿಸೋದು ಅಂತಲೇ ಹೇಳ್ಬೋದು. ಒಂಥರ ವರ್ತ್ ಅಂತಲೇ ಹೇಳ್ಬೋದು, ತುಂಬ ವ್ಯಾಲ್ಯೂಯಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ನೈಟ್ ಪ್ಯಾಂಟ್ಸ್, ಟಾಪ್ಸ್ ಪ್ರತಿಯೊಂದು ಇದೆ. ಮೇಲ್ಗಡೆ ಇನ್ನೊಂದು ಅಫ್ಟಿಯರ್ ಇತ್ತು, ಅಲ್ಲಿ ಮನೆ ಐಟಮ್ಸ್ ಕೂಡ ಇದ್ವು. ಅಂದರೆ ಮನೆಗೆ ಏನು ಬೇಕೋ ಸಾಮಾನುಗಳು ಎಲ್ಲ ಇತ್ತು. ಗಾರೆ ಒರೆಸೋದಿದೆ ನೋಡಿ, ಎಲ್ಲ ಮ್ಯಾಟ್ಸು, ಆಮೇಲೆ ಬಟ್ಟೆ, ಮಲ್ಗೆ ಆಗಿರೋ ಬಟ್ಟೆಗಳನ್ನು ಇಡೋವಂತಹದ್ದಿದೆ. ಸಣ್ಣ ಮಕ್ಕಳ ಸ್ಲಿಪ್ಪರ್ಸು, ಕಿಡ್ಸ್ಗಳಿಗೆ ಏನೇನು ಬೇಕು ಎಲ್ಲ ಇದೆ. ಗೊಂಬೆಗಳಿದೆ, ಪ್ರತಿಯೊಂದು ಕೂಡ ಅಲ್ಲಿ ಇದ್ವು. ನಾನು ನೋಡಿರೋ ಪ್ರಕಾರ ಪ್ರತಿಯೊಂದು ಕೂಡ ಇದ್ವು. ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಆಮೇಲೆ ಕೆಲವೊಂದು ಟೈಮಲ್ಲಿ ಆಫರ್ ಇಡ್ತಾರೆ, ಆ ಆಫರನ್ನು ನೋಡ್ಕೊಂಬಿಟ್ಟು ನೀವು ಹೋಗಿ ನೋಡಿ. ಇಲ್ಲಿ ಗೊಂಬೆಗಳಿದೆ, ಅಂದರೆ ಸ್ಪೇಸ್ ಇರಲಿಲ್ಲ, ಸೊ ಹಾಗಾಗಿ ನಾನು ನೀಟಾಗಿ ಗೊಂಬೆಗಳನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಲೋಟಸ್ಸು ಅವೆಲ್ಲ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಲೋಟಸ್, ಆಮೇಲೆ ತಟ್ಟೆ, ಪ್ಲೇಟ್ಸು, ಪಿಂಗಾಣಿ ಐಟಮ್ಸು. ಇದು ಸಣ್ಣ ಗ್ಲಾಸ್ ಇದೆ, ನನಗದು ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಕೂಡ ಇದೆ. ನಾನು ಇವನ್ನೆಲ್ಲ ತೊಗೊಂಡೆ ಅಂದರೆ ನನ್ನ ಕೈಯಲ್ಲಿ ನಿಲ್ಲಲ್ಲ, ಅದು ಕೆಲವೊಂದು ಐಟಮ್ಸ್ ಅಷ್ಟೇ ತೊಗೊಂಬಂದಿದ್ದೀನಿ. ಇವು ನೋಡಿ ಎಲ್ಲ ವರ್ತ್ ಅಂತಲೇ ಹೇಳ್ಬೋದು. ಒಂದು ಸಲ ಹೋಗ್ಬಿಟ್ಟು ಎಲ್ಲ ಕೂಡ ಪರ್ಚೇಸ್ ಮಾಡ್ಕೊಂಬರ್ಬೋದು. ಕಾರ್ ಇತ್ತು ನಿಮ್ಮ ಹತ್ರ ಅಂದರೆ ಆರಾಮಾಗಿ ಎಲ್ಲ ಒಂದೇ ಪಟ್ಟಿಗೆ ತೊಗೊಂಡು ಬಂದುಬಿಡ್ಬೋದು, ತುಂಬ ಈಸಿಯಾಗಿರುತ್ತೆ. ನೋಡಿ ಇದು ಡಾಲ್ ಇದೆ ಅಲ್ಲ, ಆಮೇಲೆ ಗೊಂಬೆಗಳು, ಇವೆಲ್ಲ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಆಮೇಲೆ ಕಡಿಮೆ ರೇಟು ಕೂಡ ಇದೆ. ಮಕ್ಕಳಿಗೆ ಇಂಥವೆಲ್ಲ ತುಂಬ ಇಷ್ಟ ಆಗುತ್ತೆ, ನೋಡಿದ ತಕ್ಷಣ ಲೈಕ್ ಆಗುತ್ತೆ. ಇದು ನಿಮಗೆ ಗೊತ್ತಲ್ವಾ, ಬಟ್ಟೆ ಅಂದರೆ ನಾವು ಒಳಗಡೆ ಕೆಲಸ ಮಾಡಬೇಕಾದ್ರೆ ಹಾಕ್ಕೊಳೋ ಅಂಥದ್ದಿದು. ಸೊ ನನ್ನ ಗಂಡ ಟೆಸ್ಟ್ ಮಾಡ್ತಾಯಿದ್ರು ನೋಡಿ ಯಾವ ಥರ ಇದೆ. ಇದೆಲ್ಲ ಜಾಲ್ರಿ ಥರದ್ದು, ಇದು ಸಖತ್ತಾಗಿದೆ. ಸೋಸೋದು, ಆಮೇಲೆ ಇದು ಮಾಡೋದು ಎಲ್ಲ ಥರದ್ದು ಇದೆ. ನನಗಂತೂ ತುಂಬ ಖುಷಿ ಆಯಿತು. ಬಟ್ ಆದರೆ ಆಲ್ಮೋಸ್ಟ್ ಇವೆಲ್ಲ ನನ್ನ ಮನೇಲಿದೆ, ಹಾಗಾಗಿ ನಾನು ಏನೂ ತೊಗೊಳ್ಳಿಲ್ಲ. ಜಸ್ಟ್ ತೊಗೊಳೋಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಈ ವಿಡಿಯೋ ನೋಡಿಬಿಟ್ಟು ತೊಗೊಳ್ಳಿ ಅಂತ ನನ್ನ ಅನಿಸಿಕೆ ಅಷ್ಟೇ. ನೋಡಿ ಪ್ರತಿಯೊಂದು ಕೂಡ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬ ಕ್ವಾಲಿಟಿ ಇದೆ. ಇದು ಅಡುಗೆ ಮಾಡೋ ಅಂಥದ್ದೆಲ್ಲ ಆಲ್ಮೋಸ್ಟ್ ನಾನು ಹೋಗಿರೋದು ಆಲ್ಮೋಸ್ಟ್ ಮೇಲ್ಗಡೆ ಫ್ಲೋರ್ ಇದೆ ಅಲ್ಲ, ಅದು ಅಡುಗೆ ಮಾಡೋಂತಹ ಐಟಮ್ಸ್ಗಳೆಲ್ಲ ಇದೆ. ಇದು ಪಿಂಗಾಣಿ ಐಟಮ್ಸು. ಸೊ ನಿಮಗೆ ಯಾವ್ದು ಬೇಕು ಅಂತ ನೋಡಿಕೊಂಡು ತಗೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋವಂಥದ್ದು ಬಾಟಲ್ಸ್ಗಳಿದ್ವು. ಬಾಟ್ಲಿ ಅಂತ ಹೇಳ್ತಾಯಿಲ್ಲ, ವಾಟರ್ ಕ್ಯಾನ್ಸು, ನಾವು ಬಾಟ್ಲಿ ಅಂತ ಹೇಳ್ತೇನೆ. ಸೊ ವಾಟರ್ ಕ್ಯಾನ್ಸು, ಆಮೇಲೆ ತುಪ್ಪಕ್ಕೆ ಅರೆ ಅಂತ ಹೇಳ್ತಾರೆ ಗೊತ್ತಾ, ಆಮೇಲೆ ಹೊರಗಡೆ ತೊಗೊಂಡು ಹೋಗೋವಂಥದ್ದು ಎಲ್ಲ ಕೂಡ ಇದ್ವು. ನಾನು ಕೂಡ ಎಷ್ಟೊಂದು ಪರ್ಚೇಸ್ ಮಾಡಿದೆ. ಏನೇನು ಪರ್ಚೇಸ್ ಮಾಡಿದೆ ಅಂತ ಲಾಸ್ಟಲ್ಲಿದೆ, ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ಡೈರೆಕ್ಟಾಗಿ ಲಾಸ್ಟಲ್ಲಿ ಹೋಗ್ಬಿಟ್ಟು ನೋಡಿದ್ದೀರಾ, ಸ್ಟಾರ್ಟಿಂಗಿಂದ ನೋಡಿಕೊಂಡು ಆಮೇಲೆ ಲಾಸ್ಟಿಗೆ ಹೋಗಿ ಅಂತ ಕೇಳ್ಕೊಳ್ತೇನೆ. ನೆಕ್ಸ್ಟು ನೋಡಿ ಎಲ್ಲ ಥರದ್ದು ಇದೆ. ಆಮೇಲೆ ಇದು ಬಾಯ್ಸ್ ಸೆಕ್ಷನ್ಸ್ ಅಂತಲೇ ಹೇಳ್ಬೋದು. ಬಾಯ್ಸಿಗೆ ಏನೇನು ಬೇಕಿದೆಯೋ ಅದೆಲ್ಲ ಕೂಡ ಇದೆ ಅಲ್ಲಿ. ಕಪ್ಗಳು, ಇವೆಲ್ಲ ಗ್ಲಾಸಿನ ಕಪ್ಗಳು, ಪಿಂಗಾಣಿ ಅಂತ ಹೇಳ್ತಾರಲ್ವ, ಸೊ ಪಿಂಗಾಣಿ ಕಪ್ಗಳು ಕೂಡ ಇದೆ.
ಆಮೇಲೆ ದಿಂಬು ಬೆಡ್ಶೀಟ್ಸ್, ಆಮೇಲೆ ಇದು ಗ್ರೀನ್ ಅಂದರೆ ಅಡುಗೆ ಮನೆಗೆ ಹಾಕ್ಕೊಳೋ ಒಂಥರ ಹಾಕ್ಕೋಬೋದು, ಕೆಳಗಡೆ ಹಾಕ್ಕೋಬೋದು, ಎಲ್ಲಿ ಬೇಕಿದ್ರೂ ಹಾಕ್ಕೋಬೋದು ಅಂತಲೇ ಹೇಳ್ಬೋದು. ಬೆಡ್ಶೀಟ್ಗಳು, ಆಮೇಲೆ ಪ್ರತಿಯೊಂದು ಕೂಡ ನೀವು ಒಂದು ಸಲ ಹೋದ್ರಿ ಅಂದರೆ ಏನಾದರೂ ತೊಗೊಂಡು ಬರ್ಲಂಗೆ ಅನಿಸಲ್ಲ. ಎಲ್ಲ ಒಂಥರ ಕರೆಕ್ಟಾಗಿ ಜೋಡಿಸಿ ಕರೆಕ್ಟಾಗಿ ಇಟ್ಟಿದ್ದಾರೆ. ಮಕ್ಕಳಿಗೂ ಕೂಡ ಅಲ್ಲೇ ಇದೆ, ದೊಡ್ಡರಿಗೂ ಕೂಡ ಅಲ್ಲೇ ಇದೆ. ಸಣ್ಣ ಮಕ್ಳಿಗೂ ಕೂಡ ನನಗಂತೂ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಸಣ್ಣ ಮಕ್ಕಳಲ್ಲಿರುವಂತಹ ಐಟಮ್ಸು ನೋಡಿದ ತಕ್ಷಣ ಇಷ್ಟ ಆಯಿತು, ಅಷ್ಟು ಚಂದವಾಗಿ ಇದೆ ಅಲ್ಲಿ. ನೋಡಿ, ಇವೆಲ್ಲ ಸ್ವೆಟರ್ಸು ಮಕ್ಕಳಿಗೆ, ಆಮೇಲೆ ದೊಡ್ಡರಿಗೂ ಕೂಡ ಸ್ವೆಟರ್ಸ್ ಇದ್ವು. ಇದು ಮಕ್ಕಳಿಗೆ ತೊಗೊಂಡು ಮಾಡಿರ್ತಕ್ಕಂತಹ ವೀಡಿಯೋದಿದು. ಸ್ವೆಟರ್ಸು ಎಲ್ಲ ಮಕ್ಕಳಿಂದು. ಇದು ಡ್ರೆಸ್ ನೋಡಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ. ಅಲ್ಲಿ ರೆಡ್ ಒಂದು ಇತ್ತು ಗೊತ್ತಾ, ರೆಡ್ ನನಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಅಂದರೆ ತುಂಬ ಸೆಕೆ ಇದ್ದಾಗ ಆ ಥರ ಡ್ರೆಸ್ಗಳನ್ನು ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದು ನೋಡಿ, ಇವೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದ್ವು. ಮಕ್ಕಳಿಗೆ ಅಂತಲೇ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೆಲವೊಂದನ್ನು ವೀಡಿಯೋ ಮಾಡಿದೆ, ಇನ್ನು ಕೆಲವೊಂದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನೀವು ಅಲ್ಲಿ ವಿಶಾಲ್ ಮಾರ್ಟಿಗೆ ಹೋದ್ರಿ ಅಂದರೆ ಖಂಡಿತ ನಿಮಗೆ ರೀಸನಬಲ್ ಆಗಿ ಹೋದ ತಕ್ಷಣ ಖುಷಿ ಸಿಗುತ್ತೆ. ಸೊ ಯಾವುದಾದ್ರೂ ಒಂದು ತೊಗೊಂಬಂದೇ ಬರ್ತೀರಾ, ಐ ಅಗ್ರಿ, ನಾನಂತೂ ಹೇಳ್ತೇನೆ. ನೋಡಿ ಯಾವ ಥರ ಇದೆ, ಎಲ್ಲನೂ ಕೂಡ ಇದೆ, ಹೆಂಗಿದೆ, ಏನಿದೆ ನೋಡಿದ ತಕ್ಷಣ ಒಂಥರ ಖುಷಿ ಆಗಬೇಕು, ಆ ಥರ ಎಲ್ಲ ಇದೆ. ಸೊ ಸಣ್ಣ ಮಕ್ಕಳಿಂದು ಕೂತ್ಕೊಳೋ ಚೇರು ಅದನ್ನು ಸಹ ಬಿಡಲಿಲ್ಲ, ನಾನು ವೀಡಿಯೋ ಮಾಡ್ಕೊಂಬಂದೆ. ಡ್ರೆಸ್ಸಸ್ಸು, ಟಾಪ್ಸು, ಸಣ್ಣ ಮಕ್ಕಳು ಇವೆಲ್ಲ ಆಲ್ಮೋಸ್ಟ್ ಸಣ್ಣ ಮಕ್ಕಳಿಗೆ. ಸೊ ತುಂಬ ಚಳಿ ಇದೆ ಅಲ್ಲ ಇವಾಗ, ಚಳಿ ಟೈಮಲ್ಲಿ ಇದು ತುಂಬ ಚೆನ್ನಾಗಿ ಕ್ಲಾತ್ ಇದೆ ಅಲ್ಲ, ಸೂಟ್ ಆಗುತ್ತೆ ಮಕ್ಕಳಿಗೆ. ಇದು ಎಲ್ಲ ಫ್ಯಾಷನ್ಸ್, ಎಲ್ಲಾದರೂ ಆಚೆ ಹೋದಾಗ, ಯಾವ್ದಾರ ಮದುವೆ ಗಿದುವೆ ಎಲ್ಲಾದರೂ ಹೋದಾಗ ಹಾಕ್ಕೊಂಡು ಅಫಿಷಿಯಲ್ ಆಗಿ ಹಾಕ್ಕೊಂಡು ಹೋಗುವಂಥದ್ದು. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಜರ್ಕಿನ್ನು ಮಕ್ಕಳಿಗೆ ಸಖತ್ತಾಗಿದೆ ಅಲ್ವಾ. ನೋಡೋಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ತಾರಲ್ವಾ, ಹಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಇದ್ದರೆ ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಇದೆಲ್ಲ ನಮ್ಮ ಹುಡುಗಿರಿಗೆ, ಹೆಣ್ಮಕ್ಳಿಗೆ ಹಾಕೊಳ್ಳೋವಂಥದ್ದು, ಜೀನ್ಸ್ಗೆ ಹಾಕೊಳ್ಳೋವಂಥದ್ದು. ಆಮೇಲೆ ಕೆಲವೊಬ್ಬರು ಮೀಡಿ ಹಾಕ್ಕೊಳ್ತಾರಲ್ವ, ಮೀಡಿಗೂ ಹಾಕ್ಕೋಬೋದು. ಇದನ್ನು ನೋಡೋದಕ್ಕೆ ಲುಕ್ಕಿಗಾಗಿ ಕಾಣಿಸುತ್ತೆ. ಇವೆಲ್ಲ 199 ಏನೋ ಇತ್ತು ಸಮಥಿಂಗು. ಇದು ಗ್ರೀನರಿ ಐಟಮ್ಸು, ಅಂದರೆ ಇದು ನಾನು ತೊಗೋಬೇಕು ಅಂತ ಅಂದ್ಕೊಂಡೆ, ಮತ್ತು ಬೇಡ ಬಿಡು, ನೆಕ್ಸ್ಟ್ ಯಾವಾಗಾದ್ರು ಹೋದಾಗ ತೊಗೊಳೋಣ ಅಂತ ಬಿಟ್ಟು ಬಂದೆ. ನೆಕ್ಸ್ಟ್ ಹೋದಾಗ ಪಕ್ಕ ಯಾವುದಾದ್ರು ಒಂದು ಹಿಡ್ಕೊಂಬರ್ತೀನಿ. ಇವೆಲ್ಲ ಶಾರ್ಟ್ ಟಾಪು, ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ತುಂಬ ನೋಡೋದಕ್ಕೆ ಒಂಥರ ಲುಕ್ ಆಗಿದೆ. ಈಗ ನಾನು ಏನೇನು ತೊಗೊಂಬಂದೆ ಅಂತ ತೋರಿಸ್ತೇನೆ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಸ್ಲಿಪ್ಪರು. ಸೊ ಸ್ಲಿಪ್ಪರ್ ಏನಕ್ಕಪ್ಪ ಅಂದರೆ ತುಂಬ ಯೂಸ್ಫುಲ್ಲು. ನಾನು ಇದನ್ನು ಆಲ್ಮೋಸ್ಟ್ ನನಗೆ ಆನ್ಲೈನಲ್ಲಿ ನೋಡಿದ್ದೆ. ಸೊ ಆನ್ಲೈನಲ್ಲಿ ಒಂದೊಂದು ಚೆನ್ನಾಗಿ ಬರ್ತವೆ, ಒಂದೊಂದು ಚೆನ್ನಾಗಿ ಬರಲ್ಲ. ಸೊ ಹೇಳೋಕ್ಕಾಗಲ್ಲ ಯಾವ ಥರ ಇರುತ್ತೆ ಅಂತ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ನೋಡಿದ್ರು ಕೂಡ ಅಲ್ಲಿ ತೊಗೊಳ್ಳಿಲ್ಲ, ಅಲ್ಲಿ ತೊಗೊಂಡು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ. ನೆಕ್ಸ್ಟು ಸೊ ಇದು ತಿನ್ನೋ ಐಟಮ್ಮು, ಇದನ್ನು ಕೂಡ ತೊಗೊಂಬಂದೆ ನಾನು ನೋಡೋಣ ಅಂತ, ಯಾವ ಥರ ಟೇಸ್ಟ್ ಇರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ ಚೆಕ್ ಮಾಡೋಣ ಅಂತ. ನೆಕ್ಸ್ಟು ವೆಯ್ಟ್ ಮಾಡಿ. ಸೊ ಈ ಥರ ಡ್ರೆಸ್ಸು ಕೂಡ ತೊಗೊಂಬಂದೆ. ಇದೊಂಥರ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಪ್ರೈಸ್ ವರ್ತ್ ಇದೆ. ಸೊ ಅಷ್ಟೊಂದೇನು ಕಾಸ್ಟ್ಲಿ ಅಂತ ಏನಿಲ್ಲ, ನನಗೆ ತುಂಬ ಇಷ್ಟ ಆಯಿತು. ಸ್ಮೂತ್ ಇದೆ, ಮೇಯ್ನಾಗಿ ಹೆಣ್ಮಕ್ಳಿಗೆ ಸ್ಮೂತ್ ಇರೋದಂಥದ್ದು ಇಷ್ಟ ಆಗುತ್ತೆ. ಇಷ್ಟ ಆಯಿತು ನನಗೆ ತುಂಬ. ನೆಕ್ಸ್ಟ್ ಏನಪ್ಪ ಅಂದರೆ ಇವು ದಿಂಬಿಗೆ ಹಾಕೋವಂಥದ್ದು, ಪಿಲ್ಲೋಗೆ ಹಾಕೋ ಕವರ್ಗಳು. ಸೊ ಅದನ್ನು ಒಂದೆರಡು ಇಟ್ಕೊಂಬಂದೆ ನೋಡೋಣ ಅಂತ, ಯಾವ ಥರ ಆಗುತ್ತೆ ಏನು ಅಂತ. ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ನೆಕ್ಸ್ಟು ಈ ಟಾಪ್ ಒಂದು. ಸೊ 2 ಟಾಪ್ ತೊಗೊಂಡೆ, ಈ ಟಾಪ್ ಒಂದು, ಆ ಟಾಪ್ ಒಂದು, ಟೋಟಲ್ 2 ಟಾಪ್ಸ್ ತೊಗೊಂಡೆ. ನೆಕ್ಸ್ಟು ಇದನ್ನು ತೊಗೊಂಡೆ. ಇದು ನನಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಡುಗೆ ಮಾಡಿ ಇದು ಮಾಡಿದಾಗ, ಆಮೇಲೆ ವೀಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಸೊ ಈ ಥರ ಇರಲಿಲ್ಲ. ಸೆಟ್ ತೊಗೊಂಡ್ರೆ ನನಗೇನು ಯೂಸ್ ಇಲ್ಲ, ಯಾಕೆಂದರೆ ನಾನು ಆಲ್ಮೋಸ್ಟ್ ಈ ಥರ ಗ್ಲಾಸಿನ ತೊಗೊಂಡ್ರೆ ವೇಸ್ಟ್ ಅಂತ ಬೇಗ ಕೈ ಒಡೆದ್ಬಿಡುತ್ತೆ ನನ್ನ ಕೈಗೆ. ಅದಕ್ಕೋಸ್ಕರ ಒಂದು ವೀಡಿಯೋಗೋಸ್ಕರ ಅಂತ ಸೇಫ್ಟಿಯಾಗಿ ಇಟ್ಕೊಳಕ್ಕೆ ಅಂತ ತೊಗೊಂಬಂದೆ. ನೆಕ್ಸ್ಟು 2 ಪ್ಲೇಟ್ಸ್, ಜಾಸ್ತಿ ಪ್ಲೇಟ್ಸು ತೊಗೊಂಬರಲಿಲ್ಲ, 2 ಪ್ಲೇಟ್ಸ್ ತೊಗೊಂಬಂದೆ. ನನಗೆ ಇವಾಗ ನಮ್ಮ ಮನೇಲಿದ್ದಾವಲ್ಲ ಆಲ್ರೆಡಿ ಪ್ಲೇಟ್ಸು, ಮತ್ತು ಇವನು ಜಾಸ್ತಿ ತೊಗೊಂಬಂದು ಅವನ್ನೆಲ್ಲಿಡೋಣ, ಅದಕ್ಕೆ ನಾನು ತೊಗೊಂಬರಲಿಲ್ಲ. ನೆಕ್ಸ್ಟು
ನಮ್ಮ ಹಸ್ಬೆಂಡು ಡ್ರೆಸ್ಗಳು ಇದು ತೊಗೊಂಡ್ರು. ಅವರು ಆ್ಯಕ್ಚುಲಿ ಹೊರಗೆ ಹೋದಾಗ ಜಾಸ್ತಿ ನಾನೇ ತೊಗೊಳೋದು, ಅವರೇ ಕಡಿಮೆ ತೊಗೊಳೋದು. ಅವ್ರಿಗಿಂತ 2ರಷ್ಟು ನನ್ನ ಹತ್ರನೇ ಬಟ್ಟೆ ಇದೆ, ಅವ್ರ ಹತ್ರ ಕಡಿಮೆ ಬಟ್ಟೆ ಇದೆ. ಇದು ನೆಕ್ಸ್ಟು ನಿಮಗೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಸೊ ಇದು ಅಡುಗೆ ಮಾಡಬೇಕಾದ್ರೆ ಹಾಕ್ಕೊಳೋದಿದು. ಸೊ ನೋಡಿ, ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದಾಗ ತೊಗೊಂಡೆ. ನೋಡಿ ಈ ಥರ ಇದೆ. ಕಲರು ನನ್ನ ಗಂಡ ಸೆಲೆಕ್ಷನ್ ಮಾಡಿದ್ದು, ನನ್ನ ಹಸ್ಬೆಂಡು ಸೆಲೆಕ್ಷನ್ ಮಾಡಿದ್ದು. ನೆಕ್ಸ್ಟು ಇದು ಜಾಮ್ ಪಾಕೆಟು. ನಾವು ಆಲ್ಮೋಸ್ಟ್ ಪ್ಯಾಕೆಟನ್ನು ಯೂಸ್ ಮಾಡಬಾರ್ದು. ಈ ಥರ ಗ್ಲಾಸಲ್ಲಿ ಬರುತ್ತಲ್ಲ, ಇದು ಸ್ವಲ್ಪ ಪ್ಯೂರ್ ಇರುತ್ತೆ ನನ್ನ ಪ್ರಕಾರ, ಮತ್ತು ಟೇಸ್ಟಿಯಾಗೂ ಇರುತ್ತೆ. ನಾವು ತೊಗೊಳೋದು ಆಲ್ಮೋಸ್ಟ್ ಈ ಥರದ್ದೇ. ನೀವು ಆಲ್ಮೋಸ್ಟ್ ಈ ಥರ ತೊಗೊಳ್ಳಿ. ಪ್ಯಾಕೆಟಲ್ಲಿ ಅದು ಅಷ್ಟು ಕ್ವಾಲಿಟಿ ಇರಲ್ಲ ನನ್ನ ಪ್ರಕಾರ. ಪ್ಯಾಕೆಟ್ ಅಷ್ಟು ನಾಟ್ ಸೇಫ್ಟಿ ಅಂತಲೇ ಹೇಳ್ಬೋದು. ನನಗದು ಒಂಥರ ಚೆನ್ನಾಗಿ ಅನಿಸಲ್ಲ. ನೆಕ್ಸ್ಟು ಇದು ಈ ಥರದ್ದು ಕೂಡ ಇರಲಿಲ್ಲ ಮನೇಲಿ. ಸೊ ಇದನ್ನು ಒಂದು ತೊಗೊಂಡೆ, ಸಾಕು, ಬೇಕಾದಷ್ಟು ಆಗುತ್ತೆ ಅಂತ. ನೆಕ್ಸ್ಟು ಇದು. ಸೊ ಇದು ಅಡುಗೆ ಮನೆ ಶೆಲ್ಫ್ ಹತ್ರ ಕ್ಲೀನ್ ಮಾಡೋದು, ಮತ್ತು ಎಲ್ಲ ಗಾಳಿ ಹೊಡ್ಕೊಳೋದು ಅಂತ ಅಂದ್ಕೊಂಡ್ಬಿಟ್ಟಿರಾ. ಸೊ ಗಾಳಿ ಹೊಡ್ಕೊಳೋದೆಲ್ಲ ಇದು ಕ್ಲೀನ್ ಮಾಡೋದು. ನೆಕ್ಸ್ಟ್ ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಅಡುಗೆ ಮಾಡೋದಕ್ಕೆ ಯೂಟ್ಯೂಬರ್ಗೆ ಆಲ್ಮೋಸ್ಟ್ ಸ್ವಲ್ಪ ಲುಕ್ಕಾಗಿ ಕಾಣಬೇಕು, ಅಡುಗೆ ಮನೆ ಕಿಚನ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಇಟ್ಟು ವೀಡಿಯೋ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದೇ ತೊಗೊಂಡೆ. ಈ ಒಂದು ಪೀಸಿಗೆ 100 ಏನೋ ಇದೆ, ಇದು 99 ರುಪೀಸ್ ಇದೆ. ಸೊ ನೋಡಿ, ಇಲ್ಲಿ 99 ರುಪೀಸ್ ಇದೆ, ನಿಮಗೆ ಕಾಣಿಸಲ್ಲ ಏನು. ಸೊ ತಗೊಳ್ಳಿ, ನನಗಂತೂ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಇದು ತುಂಬ ವರ್ತ್ ಅಂತಲೇ ಹೇಳ್ಬೋದು. ಸೊ ವಿಶಾಲ್ ಮಾರ್ಟ್ ನನಗಂತೂ ಇಷ್ಟ ಆಯಿತು. ನೆಕ್ಸ್ಟ್ ಸಲ ಹೋದಾಗ ಮತ್ತೆ ತೊಗೊಂಡು ವೀಡಿಯೋ ಮಾಡ್ತೇನೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದು ತುಂಬ ದಿನದ ಹಿಂದೆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಯೂಸ್ ಆಗ್ತಾಯಿದೆ, ಹಾಕೋಣ ಅಂತ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.